ಫ್ರೆಂಡ್ಸ್ ಬರೋಣ. ಸೊ ನಾಳಿಂದ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡೋಣ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ನಿನ್ನಿಂದ ಏನಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಇದನ್ನು ಫ್ಲಾಟ್ ಮಾಡೋಣ. ಓಕೆ, ಸೊ ಜುಬ್ಲಿ ಮೀಟರ್ ಕ್ಲಿಯರ್ ಗೊತ್ತಾಗುತ್ತೆ. ಸೊ ಏನಾಗಿತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇದೇನೇ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ರೆಡ್ ಕ್ಯಾಂಡಲ್ ಆಗಿತ್ತಲ್ಲ, ಈ ರೆಡ್ ಕ್ಯಾಂಡಲ್ ಏನಾದ್ರು ಫಾಲೋ ಆಯ್ತಪ್ಪ ನೆಕ್ಸ್ಟ್ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ನಿಮಗೆ ಹೇಳಿದೆ. ಓಕೆ, ಸೊ ಅದ್ರ ನಿನ್ನೆ ಏನಾಯ್ತಪ್ಪ ಮಾರ್ಕೆಟ್ ಫಾಲ್ ಆದ್ರೂ ಕೂಡ ಮತ್ತೆ ಮಾರ್ಕೆಟ್ ಒಂದ್ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿತ್ತು. ಹೌದಾ, ಸೊ ಈ ಬೌನ್ಸ್ ಬ್ಯಾಕ್ ಪ್ರಕಾರ ಏನಾಗಿತ್ತಪ್ಪ ಡಿಸ್ಕಷನ್ ಈ ಒಂದು ಏನಾದ್ರು ಈ ಲೈನ್ ಅನ್ನು ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 54,500. ಓಕೆ, 54,500 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ ಈ ಒಂದು ಲೆವೆಲಿಗೆ ಬಂದು ಕ್ರಾಸ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಫಾಲ್ ಆಗುತ್ತೆ ಅಂತ ಹೇಳಿದ್ವಿ. ಓಕೆ, ಸೊ ಒಂದು ಏನಾದ್ರು ಫಾಲ್ ಆಗಲಿಲ್ಲಪ್ಪ ಅಂದ್ರೆ ಈ ಒಂದು ಏರಿಯಾ ಕ್ರಾಸ್ ಮಾಡಲಿಲ್ಲ ಅಂದ್ರೆ ಮಾರ್ಕೆಟ್ ಏನಾಗ್ತದೆ ಮತ್ತೆ ಬೌನ್ಸ್ ಬ್ಯಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಏನಂತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಓಕೆ, ಸೊ 2 ದಿವಸಗಳಿಂದ ಏನು ಹೈಟ್ ಇಲ್ಲ ಇದು ಹೈ. ಓಕೆ, ಸೊ ಆ ಹೈ ಹೋಗಿ ಏನಾಗಪ್ಪ ಸ್ವಲ್ಪ ಡಿರೆಕ್ಷನ್ ತಗೊಂಡಿದೆ. ಸೊ ಇವಾಗ ನಾವು ಏನ್ ಮಾಡೋದಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಫುಲ್ಲಿ ಆಗಿ ಏನಾಗಪ್ಪ ಅನ್ನೋದು ಬುಲ್ಲಿಶ್ ಝೋನ್ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಬುಲ್ಲಿಶ್ ಝೋನ್ ಮಾರ್ಕೆಟ್ ಏನಾದ್ರು ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಓಕೆ 55,500 ಈ 55,500 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿದೆ ನಾವು ಹೋಗೋದಪ್ಪ ಅಂತಂದ್ರೆ ಒಂದು ಫಸ್ಟ್ ಟಾರ್ಗೆಟ್ ಆಗಿರ್ತಕ್ಕಂಥದ್ದು 56,000. ಓಕೆ, ಈ ಫಸ್ಟ್ ಟಾರ್ಗೆಟ್ ಆಗಿರ್ತಕ್ಕಂಥದ್ದು 56,000 ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ನಾವೊಂದು ಅಸ್ಯೂಮ್ಷನ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಇವಾಗ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಕೂಡ ಮಾರ್ಕೆಟ್ ಮತ್ತೆ ಕನ್ಸಲ್ಟೇಷನ್ ಕೆಳಗಡೆ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ನೋಡ್ರಿ ಇಲ್ಲಿನೂ ಬುಲ್ಸ್ ಇದಾರ, ಇಲ್ಲಿ ಕೂಡ ಬಿಯರ್ಸ್ ಇದೆ. ಈ ಬಿಯರ್ಸ್ ಅನ್ನ ಫೇಲ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಫ್ಲಾಟ್ ಆಗಿ ಓಪನ್ ಕೂಡ ಕನ್ಸಲ್ಟೇಷನ್ ಆಗಿಸಿಂದ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡಿಸಿಂದ ಇಲ್ಲಿ ತನಕನೂ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂತಂದ್ರೆ ನಾಳಿಂದ ಈ ಒಂದು ಝೋನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಝೋನ್ ಏನಪ್ಪ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಝೋನ್ ಅಲ್ಲಿ ಏನಾದ್ರು ಮಾರ್ಕೆಟ್ ಬಂತಪ್ಪ ಸ್ವಲ್ಪ ಟ್ರಿಕ್ಕಿಯಾಗಿ ನೀವು ಟ್ರೇಡ್ ತುಂಬಾನೇ ಒಳ್ಳೇದು. ಯಾಕಪ್ಪ ಲಾಸ್ಟ್ ವೀಕೆಂಡ್ ಇರೋದ್ರಿಂದ ಓಕೆ ಫ್ರೈಡೇ ಅವಾಗ ಸ್ವಲ್ಪ ಕ್ವೆಶನ್ ಟ್ರೈ ಮಾಡಿ ಇದು ನೋಡಿ ಮಾರ್ಕೆಟ್ ಏನಪ್ಪ ಅಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇದೊಂದು ಝೋನ್ ಅಂತ ಹೇಳಿದ್ದೆ. ಓಕೆ, ಕೆಳಗೆ ಇರ್ತಕ್ಕಂಥ ಇದೊಂದು ಝೋನ್ ಅಂತ ಹೇಳಿದೆ. ಓಕೆ, 54,000 ಇಲ್ಲಿ 400 ಮತ್ತು 55,600 ಈ ಎರಡು ಝೋನ್ ಅಂತ ಹೇಳಿದೆ. ಓಕೆ, ಸೊ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ನಿನ್ನಿಂದ ಏನಾಯ್ತಪ್ಪ ಅಂದ್ರೆ ಈ ಒಂದೇನು ಲೋ ಇತ್ತಲ್ಲ ಈ ಲೋ ನ ಮಾರ್ಕೆಟ್ ಏನಪ್ಪ ಸ್ವಲ್ಪ ಟೆಸ್ಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದು ಸ್ವಲ್ಪ ಟೆಸ್ಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಹೌದಾ, ಸೊ ನಾಳಿನ ದಿನ ಏನಾದ್ರು ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಬ್ರೇಕ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದೇನ ಝೋನ್ ಇತ್ತಲ್ಲ ಇದು 55,500 ಅಥವಾ 55,550 ಈ ಝೋನ್ ಮಾಡ್ತಪ್ಪ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಇಲ್ಲಿ ಫುಲ್ ಬ್ಯಾಕ್ ಮತ್ತೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕಂಟ್ರೋಲ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿಸಿದ್ದು 55,800 55,600 ಮತ್ತು 56,000 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಈ ಮೇಲ್ಗಡೆ ಜಾಸ್ತಿ ಇದಾವೆ. ಯಾಕಪ್ಪ ಇಲ್ಲಿ ಫ್ಲಾಟ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಕೆಳಗಡೆ ಬಂದ್ರು ಎಲ್ಲ ತನಕ ಬರುತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ತನಕ ಬರುತ್ತೆ 55,200. ಓಕೆ, ಈ 55,200 ತನಕ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಕನ್ಸಲ್ಟೇಷನ್ ಆಗಿ ಮತ್ತೆ ಈ ರೀತಿ ಮೇಲೆ ಹೋಗಿಸಿ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ನೀವು ಜಾಸ್ತಿ ಆಗ್ತದೆ. ಎಲ್ಲಪ್ಪ ಅಂದ್ರೆ ನಾನು ಹೇಳ್ತಾ ಇರೋದು ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇನ್ನು ನಿಫ್ಟಿ ಒಳಗೆ ಏನು ಸಿನಾರಿ ಇದಪ್ಪ ನೋಡ್ಕೊಂಡ್ರೆ ನಿಫ್ಟಿ ಒಳಗೆ ನೋಡ್ರೆ ಸಿನಾರಿ ಏನಿದೆಪ್ಪ ಅಂದ್ರೆ ನಿಮ್ಗೆ ಇವತ್ತಿನ ದಿನ ಮಾರ್ಕೆಟ್ ಏನಾದ್ರು ಈ ಒಂದು ಲೋನ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಂದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರಂತ ಹೇಳಿದೆ. ಸೊ ಇವತ್ತು ಕೂಡ ಏನಂತಪ್ಪ ಅಂದ್ರೆ ಮಾರ್ಕೆಟ್ ಲೋನ್ ಬ್ರೇಕ್ ಮಾಡಿದೆ. ಇದೇನು ಡೋಜಿ ಕಂಡಿದೆ ಈ ಡೋಜಿ ಕಂಡಿಲ್ಲ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಅಂತ ಇಲ್ಲೊಂದು ಏನಪ್ಪ ಅಂದ್ರೆ ನಮ್ಗೆ ಏನಿದೆ ಇಲ್ಲೊಂದು ಇನ್ಸೈಡ್ ಕ್ಯಾಂಡಲ್ ಇದೆ. ಓಕೆ, ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಹೋಗೋದಪ್ಪ ಅಂದ್ರೆ ಮಾರ್ಕೆಟ್ ಒಂದ್ ಸೈಡ್ ಹೋಗುತ್ತೆ ಅಂತ ಹೇಳಿದ್ರು. ಓಕೆ, ಸೊ ಇವಾಗ ಏನಿದೆಪ್ಪ ಅಂದ್ರೆ ಡೈಲಿ ಕ್ಯಾಂಡಲ್ ಇನ್ಸೈಡ್ ಕ್ಯಾಂಡಲ್ ಏನಿರ್ತಾರೆ ಇದು ಓಕೆ ಈ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿರೋದ್ರಿಂದ ಈ ಒಂದೇನು ಇನ್ಸೈಡ್ ಕ್ಯಾಂಡಲ್ ಇದೆ ಬ್ರೇಕ್ಔಟ್ ಏನಿದಿಲ್ಲ ಈ ಬ್ರೇಕ್ಔಟ್ ಏನಪ್ಪ ಅಂದ್ರೆ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಮ್ಗೆ ಟ್ರೇಡ್ ಮಾಡುತ್ತೆ 25,000. ಓಕೆ, ಈ 25,000 ತುಂಬಾನೇ ಇಂಪಾರ್ಟೆಂಟ್ ಆಗಿ ಟ್ರೇಡ್ ಮಾಡೋದ್ರಿಂದ ಒಂದು ಏನಾದ್ರು ಕನ್ಸಲ್ಟೇಷನ್ ಆಗಿ ಇಲ್ಲೇ ಏನಾದ್ರು ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಸೈಡ್ ಬ್ರೇಕ್ ಮಾಡ್ತಪ್ಪ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಇಲ್ಲಿ ಹೋಗುತ್ತಪ್ಪ ಅಂದ್ರೆ 25,250 ಮತ್ತು 25,500 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವೆ. ಓಕೆ, ಇದೊಂದು ಸ್ವಲ್ಪ ಒಂದು 50 ಸ್ಟಾಂಪ್ ನೋಡ್ಕೊಂಡ್ರೆ 24,400. ಓಕೆ, ಆಮೇಲೆ ಈ ಒಂದು 25,000 ಈ ಒಂದು ರೌಂಡ್ ಫಿಗರ್ ಏನಿದೆಪ್ಪ 24,400 ಮತ್ತು 25,000 ಈ ರೌಂಡ್ ಫಿಗರ್ ಏನಿದೆಲ್ಲ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಸಪೋರ್ಟ್ ತಗೊಂಡಿತ್ತು. ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಏನಪ್ಪ ಕೆಳಗಡೆ ಬಂದು ಕೂಡ ಈ ಒಂದು ನಿನ್ನಿಂದ ಲೋ ಇತ್ತು ಆ ಲೋ ಅದ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮತ್ತೆ ಮಾರ್ಕೆಟ್ ಏನಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಕಂಟ್ರೋಲ್ಸ್ ಮೇಲ್ಗಡೆ ಹೋಗಿ ಇದೇನು ಝೋನ್ ಇತ್ತಲ್ಲ ಇದು ಬೇರೆ ಝೋನ್ ಈ ಬೇರೆ ಝೋನ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಬಂದಿರ್ತದೆ. ಸೊ ಒಂದು ವೇಳೆ ಮಾರ್ಕೆಟ್ ನಾಳೆ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಇಲ್ಲಿ
ಇದೇನು ಝೋನ್ ಇದೆಯಲ್ಲ ಇವಾಗ 25,000 ಝೋನ್ ಇರ್ತಕ್ಕಂಥದ್ದು ಏನು ಮಾಡೋದಪ್ಪ ಅಂತಂದ್ರೆ ಹೇಗಿರ್ತಕ್ಕಂಥ ಸಪೋರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕಾನ್ಸಲ್ಟೇಷನ್ ಆಗಿ ಮೇಲೆ ಸರ್ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಈ ಏನಾದ್ರು ಹೈ ಬ್ರೇಕ್ ಮಾಡ್ತಂದ್ರೆ 25,150 ಏನೋ ಬ್ರೇಕ್ ಮಾಡ್ತಾರೆ ನಮ್ಗೆ ಫಸ್ಟ್ ಟಾರ್ಗೆಟ್ 25,250, ಆಮೇಲೆ 25,350, ಆಮೇಲೆ 20,450 ಈ ರೀತಿಯಾಗಿರ್ತಕ್ಕಂಥ 3 ಟಾರ್ಗೆಟ್ ಏನ್ ಮಾಡೋದಪ್ಪ ನಾಳಿನ ದಿನ ಇಲ್ಲಿ ನಿಫ್ಟಿ ನೋಡ್ಕೊಂಡು ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಮ್ಮ ಮಾರ್ಕೆಟಲ್ಲಿ ನಾನು ಸ್ವಲ್ಪ ಟ್ರಿಕ್ಕಿಯಾಗಿ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ಹೇಳಿ ನನ್ನ ಒಂದು ಅಭಿಪ್ರಾಯ.